ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಇರುವಂಥ ಒಂದು ಸೈನ್ಸ್ನ ಸಂಬಂಧಪಟ್ಟಂಥ ಒಂದು ಪ್ರತಿಯೊಂದು ಪಾಠದಿಂದ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಕೊಡ್ತಾ ಹೋಗ್ತೀನಿ. ಸೊ ಕರೆಕ್ಟಾಗಿ ಪೂರ್ತಿ ವಿಡಿಯೋ ನೋಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ನಿನ್ನೆಯಿಂದ ನನಗೆ ಬರ್ತಿರೋ ಮೆಸೇಜ್ ಅಂದರೆ ಈ ಒಂದು ಸೈನ್ಸ್ಗೆ ಸಂಬಂಧಪಟ್ಟಂತೆ ಕೇಳ್ತಾ ಇದ್ದೀರಿ, SLC ಸೈನ್ಸ್. ಸೊ ನನಗೆ ಸ್ವಲ್ಪ ಟೈಮ್ ಸಿಗಲಿಲ್ಲ, ಅದಕ್ಕಾಗಿ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಬೇಗ. ಇದನ್ನು ನಾಳೆನೇ ಇರೋದು ನಿಮ್ಮ ಎಕ್ಸಾಮು. ಸೊ ಚೆನ್ನಾಗಿ ಬರೀರಿ. ಬನ್ನಿ ಸ್ಟಾರ್ಟ್ ಮಾಡ್ತೀನಿ. ಲೆಸನ್ ವೈಸ್ ಕೊಡ್ತೀನಿ ನಿಮಗೆ. ಕರೆಕ್ಟಾಗಿ ಯಾವ್ದು ನಿಮ್ಗೆ ಬೇಕೋ ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಲೆಸನ್ ವೈಸ್ ಕೊಡ್ತಾಯಿದ್ದೀನಿ, ಅದಕ್ಕೆ ನಾನು ಬನ್ನಿ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಅದಕ್ಕೆ ಮುನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನೀವು ಮುಂದೆ ನಡೆಯೋ ಒಂದು ಫಸ್ಟ್ PUC ಕ್ಲಾಸನ್ನು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಮ ಈ ಒಂದು ಸೆಕೆಂಡ್ ಎಕ್ಸಾಮ್ ಕಂಪ್ಲೀಟ್ ಆದ ತಕ್ಷಣ ನಾನು ನಿಮಗೆ ಫಸ್ಟ್ PUC ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ. ಆರ್ಟ್ಸ್, ಸೈನ್ಸ್, ಕಾಮರ್ಸ್ 3 ಸ್ಟ್ರೀಮ್ಗೂ ನಾನು ಒಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರ್ಬೋದು, ಮಾಡೆಲ್ ಕ್ವೆಶನ್ ಪೇಪರ್ಸ್ ಆಗಿರ್ಬೋದು, ಮತ್ತು ಪ್ರತಿಯೊಂದು ಏನೇನು ಸ್ಟಡಿ ಮೆಟೀರಿಯಲ್ಸ್ ಸಿಗುತ್ತೆ ನಿಮ್ಮ ಫಸ್ಟ್ PUC ಸೆಕೆಂಡ್ PUCಗೆ ಸಂಬಂಧಪಟ್ಟ ಪ್ರತಿಯೊಂದು ಒದಗಿಸೋ ಕೆಲಸನ ಮಾಡ್ತಾ ಇರ್ತೀವಿ. ಸೊ ಅದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ, ನಿಮಗೆ ಮುಂದೆ ಅನುಕೂಲ ಆಗುತ್ತೆ. ನೋಡಿ, ಮೊದಲಿಗೆ ವಿದ್ಯುತ್ ಶಕ್ತಿ ಘಟಕದ ಒಂದು ಪ್ರಮುಖ ಸಮೀಕರಣಗಳು. ನೋಡಿ, ಫಸ್ಟ್ನೇ ಪಾಠ ನೋಡಿ, ಭೌತಶಾಸ್ತ್ರದಲ್ಲಿ ಒಂದು ವಿದ್ಯುತ್ ಶಕ್ತಿ ಪಾಠದಿಂದ ನೋಡಿ, ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೂ ಕೊಡ್ತೀನಿ. ಒಂದು ಭೌತಶಾಸ್ತ್ರದಿಂದ ಘಟಕ ಒಂದು ವಿದ್ಯುತ್ ಶಕ್ತಿ, ಈ ಪಾಠದಿಂದ ಏನೇನು ಬರುತ್ತೆ ನಿಮಗೆ ಅಂತ ಇವಾಗ ನಾನು ಹೇಳ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ, ವಿದ್ಯುತ್ ಶಕ್ತಿ ಘಟಕದ ಪ್ರಮುಖ ಒಂದು ಸಮೀಕರಣಗಳು ನೋಡ್ಕೊಳ್ಳಿ. ಮೊದಲೇ ಇಲ್ಲಿಂದ ನೀವು ಏನು ನೋಡ್ಕೋಬೇಕಂದ್ರೆ, ಈ ಒಂದು ವಿದ್ಯುತ್ ಪ್ರವಾಹ ಏನು I=Q/T, ಓಮ್ನ ನಿಯಮ. ಸೊ ಇದು ಡೆಫಿನೆಟ್ ಕ್ವೆಶನು. ಓಮ್ನ ನಿಯಮ ವಿದ್ಯುತ್ ಶಕ್ತಿಯಿಂದ ಅದು ನಿಯಮದಂತೂ ಬಂದೇ ಬರುತ್ತೆ. ಸೊ ಎಲ್ಲ ಇದರಲ್ಲೇ ತೋರಿಸ್ತೀನಿ, ಸಮೀಕರಣಗಳಾಗಿರ್ಬೋದು, ಪ್ರತಿಯೊಂದು ಪಾಠದ ಒಂದು ಇಂಪಾರ್ಟೆಂಟು ಒಂದು ಡಯಾಗ್ರಾಮ್ಸ್ ಆಗಿರ್ಬೋದು, ಪ್ರತಿಯೊಂದು ಕೊಡ್ತೀನಿ. ಕರೆಕ್ಟಾಗಿ ನೋಡಿ. ಓಮ್ ನಿಯಮ ಆದಮೇಲೆ ವಿಭವಾಂತರ, ಆಮೇಲೆ ಸಾಮರ್ಥ್ಯದ ವಿದ್ಯುತ್ ಸಾಮರ್ಥ್ಯ ಒಂದು ಏನು ಕಂಡುಹಿಡಿಯೋ ಸೂತ್ರ, ಅದಾದಮೇಲೆ ಜೌಲ್ನ ಉಷ್ಣೋತ್ಪಾದಕ ನಿಯಮ. ನೋಡಿ, ರೋಧಕದ ಸರಣ ಜೋಡಿಯಲ್ಲಿ ಬಂದುಬಿಟ್ಟು ಒಟ್ಟು ರೋಧ ಏನಾಗಿರುತ್ತೆ, R=R1 + R2 + R3 ಆಗಿರುತ್ತೆ. ಸರಣಿ ಜೋಡಿಯಲ್ಲಿ ಯಾವುದು ರೋಧಕದ ಸರಣಿ ಜೋಡಿಯಲ್ಲಿ ಈ ಥರ ಆಗಿರುತ್ತೆ. ಮತ್ತು ಒಟ್ಟು ವಿಭವಾಂತರ ಬಂದುಬಿಟ್ಟು VS=V1 + V2 + V3 ಆಗಿರುತ್ತೆ. ಅದೇ ಸಮಾಂತರ ಜೋಡಣೆ, ಅದು ಸರಣಿ ಜೋಡಿ. ಸಮಾಂತರ ಜೋಡಿಯಲ್ಲಿ ನೋಡಿ, IP=I1 + I2 + I3. ಆಮೇಲೆ ಒಟ್ಟು ರೋಧ ಬಂದುಬಿಟ್ಟು I/RP=1/R1 + 1/R2 + 1/R3. ಸೊ ನೋಡ್ತಾ ಹೋಗಿ, ಓದ್ತಾ ಹೋದರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕಾಗಿ ನಿಮಗೆ ಜಸ್ಟ್ ನಾವು ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ. ಬನ್ನಿ ನೋಡಿ ಕರೆಕ್ಟಾಗಿ. ನೋಡಿ, ಇಲ್ಲಿಂದ ಕ್ವೆಶನ್ ಸ್ಟಾರ್ಟ್ ಆಗುತ್ತೆ. ವಿಭವಾಂತರ ಎಂದರೇನು? ನೋಡಿ, ಚಿಕ್ಕದಾಗಿ ಕೊಟ್ಟಿದ್ದೀನಿ ನಾನು ಆನ್ಸರ್, ಅದಕ್ಕಾಗಿ ನಿಮ್ಗೆ ಸುಮ್ಮನೆ ರಿಸ್ಕ್ ಆಗಬಾರ್ದು ಅಂತಲೂ. ನೋಡಿ, ಒಂದು ಏಕಮಾನ ಧನವೇಶವನ್ನು ವಾಹಕದ ಮೂಲಕ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಸ್ಥಾನ ಪಲ್ಲಟಿಸಿದಾಗ ನಡೆದ ಕೆಲಸವನ್ನು ಆ ಬಿಂದುಗಳ ನಡುವಿನ ವಿಭವಾಂತರ ಎಂದು ಕರೆಯುತ್ತೇವೆ. ಸೊ ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಇಂದಿನ ನಿಮ್ಮ ಒಂದು ಮ್ಯಾಥ್ಸ್ ಎಕ್ಸಾಮ್ ನೀವು ಚೆನ್ನಾಗಿ ಬರೆದಿದ್ದೀರ ಅಂತೀನಿ ನಾನು. ನಾನು ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ನಿನ್ನೆಯಿಂದನೂ ಒಂದು ತುಂಬಾ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೆ. ನೋಡಿ, ಜಸ್ಟ್ ಇಷ್ಟನ್ನು ಸ್ಟಡಿ ಮಾಡಿ. ಇದರಲ್ಲಿ ನೋಡಿ, ಮೇಯ್ನ್ ಕ್ವೆಶನ್ ನೋಡಿ, ಇಷ್ಟನ್ನು ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾ ಓದಬೇಡಿ. ಇದು ನಿಮಗೆ ಒಂದು ಕಡಿಮೆ ಸಮಯ ಇರೋದ್ರಿಂದ ನಾನು ಈ ಥರ ಕೊಡ್ತಾ ಇರೋದು. ನೋಡಿ, ಘಟಕ ವಿದ್ಯುತ್ ಪ್ರವಾಹದ ಕಾಂತೀಯ ಒಂದು ಪರಿಣಾಮಗಳು. ನೋಡಿ, ಕಾಂತಕ್ಷೇತ್ರ ಎಂದರೇನು? ದತ್ತಕಾಂತದ ಸುತ್ತಲೂ ಕಾಂತೀಯ ಬಲದ ಪ್ರಭಾವವಿರುವ ಪ್ರದೇಶವನ್ನು ಕಾಂತಕ್ಷೇತ್ರ ಎನ್ನುತ್ತೇವೆ. ಇಷ್ಟೇ, ಜಸ್ಟ್ ಸಿಂಪಲ್ ಆಗಿ ನೋಡ್ಕೊಳ್ಳಿ. ನೋಡಿ, ಇವೆರಡು ಬಿಗ್ ಆನ್ಸರ್ಸು, ಚೆನ್ನಾಗಿ ಓದ್ಕೊಳ್ಳಿ. ಅಷ್ಟೇ ಕೊಡ್ತೀನಿ. ನೆಕ್ಸ್ಟು ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ. ನೋಡಿ, ವ್ಯಾಖ್ಯಾನಿಸಿ ಈ ಪದಗಳು. ನೋಡಿ, ತುಂಬ ಇಂಪಾರ್ಟೆಂಟು, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಪದಗಳನ್ನ. ನೋಡಿ, ಇದು ಆಲ್ಸೋ ತುಂಬ ಇಂಪಾರ್ಟೆಂಟ್. P9 ನಿಮ್ನ ಮಸೂರ ಬಗ್ಗೆ ಡೆಫಿನೆಟಾಗಿ ಕ್ವೆಶನ್ ರೈಸ್ ಆಗುತ್ತೆ. ಇಲ್ಲಿ ನಿಮ್ನ ದರ್ಪಣದ ಉಪಯೋಗಗಳಂತೂ ಡೆಫಿನೆಟ್ ಬರುತ್ತೆ. ನೋಡಿ, ನಿಮಗೆ ಫುಲ್ ಇಂಪಾರ್ಟೆಂಟ್ ಇರೋದಿದು. ಸೊ ಎಕ್ಸ್ಟ್ರಾ ಇನ್ನೇನು ಓದೋದು ಬೇಡ ನೀವು. ನೋಡಿ, ನೆಕ್ಸ್ಟು ಮಾನವ ಕಣ್ಣು ಮತ್ತು ವರ್ಣಮಯ ಜಗತ್ತು, ಎಲ್ಲ ಜೀವಶಾಸ್ತ್ರ, ರಸಾಯನಶಾಸ್ತ್ರ ಎಲ್ಲ ಇದರಲ್ಲೇ ಕೊಡ್ತೀನಿ ನಿಮಗೆ. ನೀವು ಯಾವುದೇ ಕಾರಣಕ್ಕೂ ನೀವು ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ, ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಅವ್ರಿಗೂ ಅನುಕೂಲ ಆಗಲಿ. ಈ ಎಕ್ಸಾಮ್ 2ಗೆ ಸಂಬಂಧಪಟ್ಟಂಥ ಒಂದು ನಮ್ಮ ಚಾನಲ್ ಬಿಟ್ಟರೆ ಇನ್ನೆಲ್ಲೂ ವೀಡಿಯೋಸ್ ಬರ್ತಾ ಇಲ್ಲ. ಸೊ ಅದಕ್ಕಾಗಿ ನಮ್ಮ ಚಾನಲ್ನ ಆದಷ್ಟು ಎಲ್ಲರಿಗೂ ರೀಚ್ ಮಾಡಿಸಿ. ನೋಡಿ, ಓದ್ಕೊಂಗಿದ್ರೆ ಓದ್ಕೊಳ್ಳಿ, ಜಸ್ಟ್ ಸ್ಕ್ರೀನ್ಶಾಟ್ ತೊಗೊಂಗಿದ್ರೆ ತೊಗೊಳ್ಳಿ, ಇಲ್ಲ ಬರ್ಕೊಂಗಿದ್ರೆ ಬರ್ಕೊಳ್ಳಿ. ನೋಡಿ, ಇವಾಗ ಒಂದು ರಸಾಯನಶಾಸ್ತ್ರದಿಂದ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಇದು ನಿಮ್ಮ ಒಂದು ವಿಜ್ಞಾನದ ಪಾರ್ಟ್ A ಬುಕ್ನ ಒಂದು ಪ್ರಥಮ ಪಾಠ ಇದಾಗಿದೆ. ನೋಡಿ, ಎಲ್ಲ ಕ್ಲೀನಾಗಿ ಕೊಟ್ಟಿದ್ದೀನಿ ಆನ್ಸರ್ಸ್ ಎಲ್ಲನೂ, ಕರೆಕ್ಟಾಗಿ ನೋಡ್ಕೊಳ್ಳಿ.
ಉತ್ಕರ್ಷಣೆ ಅಪಕರ್ಷಣೆ ಕ್ರಿಯೆ ಇದರಲ್ಲಿ ಒಂದು ಬರುತ್ತೆ. ಸೊ ಇದು ಆಲ್ಸೋ ಕಮಟುವಿಕೆ. ಇವೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ ಆ್ಯಕ್ಚುಲಿ. ಚೆನ್ನಾಗಿ ನೋಡ್ಕೊಳ್ಳಿ ಇದನ್ನು. ಸ್ವಲ್ಪ ಸ್ಪೀಡಾಗಿದ್ದರೂ ಒಂದು ಸ್ವಲ್ಪ ನೀವು ಪಾಸ್ ಮಾಡ್ಕೊಂಡು ನೋಡಿ ವೀಡಿಯೋನ, ಯಾಕಂದರೆ ಟೈಮ್ ಇಲ್ಲ. ಸೊ ಅದಕ್ಕಾಗಿ ನಾನು ಅರ್ಜೆಂಟಲ್ಲಿ, ಸೊ ನನಗೂ ತುಂಬ ಕೆಲಸಗಳಿವೆ, ಅದಕ್ಕಾಗಿ ಮಾಡೋಕ್ಕಾಗ್ತಾಯಿಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ. ಸೊ ದಯವಿಟ್ಟು ಕ್ಷಮೆ ಇರಲಿ. ನಾನು ನನ್ನ ಒಂದು ಎಲ್ಲ ಕೆಲಸಗಳನ್ನ ಒಂದು ಬದಿಗಿಟ್ಟು ನಿಮಗೆ ಒಂದು ಹೆಲ್ಪ್ ಮಾಡೋ ದೃಷ್ಟಿಯಿಂದ ನಾನು ಇದನ್ನು ತೊಗೊಂಬಂದಿರೋದು. ಒಂದು ಲೈಕು ಶೇರ್ ಮಾಡಿ, ಇದರಿಂದ ನಮಗೊಂದು ಪ್ರೋತ್ಸಾಹ ಸಿಗುತ್ತೆ ಅಷ್ಟೇ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದರೆ ಏನಂದರೆ ನಿಮಗೆ ನಾವು ಏನು ಹಾಕಿರೋ ಒಂದು ನೋಟಿಫಿಕೇಷನ್ ಸಿಗುತ್ತೆ ಅಷ್ಟೇ, ಫಸ್ಟೇ ನಿಮಗೆ ರೀಚ್ ಆಗುತ್ತೆ. ನೀವು ಮೆಂಬರ್ಶಿಪ್ ತೊಗೊಳ್ಳಿ ಅಂತಲೂ ಹೇಳಿದ್ದೀನಿ ನಮ್ಮ ಚಾನಲ್ದು. ಸೊ ಮೆಂಬರ್ಶಿಪ್ ತೊಗೊಂಡವ್ರಿಗೆ ತುಂಬ ಅಂದರೆ ತುಂಬ ಅನುಕೂಲಗಳೈತೆ. ಕುಟ್ಯತೆ ತನ್ಯತೆ ನೋಡಿ, ಈ ಮೂರರಲ್ಲಿ ಒಂದು ವರ್ಡ್ ಅಂತೂ ಇಲ್ಲಿ ಕನ್ಫರ್ಮ್ ಒಂದು ರೈಸ್ ಆಗುತ್ತೆ. ಸಾರಿ, ಕಾಲ್ ಬಂತು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವು ಎಲ್ಲ ಕೂಡ ಒಂದು ಮೆಂಬರ್ಶಿಪ್ ನಿಮ್ಗೊಂದು ವೇಳೆ ಇಷ್ಟ ಆದರೆ ಮೆಂಬರ್ಶಿಪ್ ತೊಗೊಳ್ಳಿ, ಹೇಳ್ತಾ ಇದ್ದೀನಿ ನಾನು ಅವಾಗಿಂದ. ಅಲ್ಲೆಲ್ಲ PDF ಎಲ್ಲ ಸಿಕ್ಕಿದೆ ಮೆಂಬರ್ಶಿಪ್ ತೊಗೊಂಡವ್ರಿಗೆ. ನೋಡಿ, ಗ್ಯಾಲ್ವನೀಕರಣ ಎಂದರೇನು, ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್. ಮೆಂಬರ್ಶಿಪ್ ತೊಗೊಂಡವ್ರಿಗೆ PDF ಎಲ್ಲ ಒಂದು ನಾನು ಪ್ರೊವೈಡ್ ಮಾಡಿದ್ದೀನಿ ಆಲ್ರೆಡಿ. ಸೊ ನೀವು ತೊಗೊಂಡಿದ್ರೆ ತೊಗೊಬೋದು. ಕೇವಲ 59 1 ಮಂತ್ದು. ಆಲ್ರೆಡಿ ಹೇಗೆ ತೊಗೋಬೇಕಂತ ನಾನು ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ, ರಸಾಯನಶಾಸ್ತ್ರ ಆಯಿತು, ಭೌತಶಾಸ್ತ್ರ ಆಯಿತು. ನೆಕ್ಸ್ಟು ಒಂದು ಜೀವಶಾಸ್ತ್ರ. ಇದರಲ್ಲಿ ನಿಮಗೆ ಇನ್ನೊಂದು ಡಯಾಗ್ರಾಮ್ಸ್ ಏನೇನು ಓದಬೇಕಂತ ಇದ್ರ ಬಗ್ಗೆ ನಾನೊಂದು ವೀಡಿಯೋ ಮಾಡಿದ್ದೀನಿ. ಸೊ ಅದು ಬಿಡ್ತೀನಿ ಶೀಘ್ರದಲ್ಲೇ. ನಿಮಗೆ ಒಂದು 1 ಗಂಟೆ ಒಳಗಡೆ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ದಯವಿಟ್ಟು ಎಲ್ಲರೂ ವೀಡಿಯೋಗಳನ್ನ ನೋಡಿ. ನಾಳೆನಿರೋದು ಎಕ್ಸಾಮು. ಸೊ ಚೆನ್ನಾಗಿ ಓದ್ಕೊಳ್ಳಿ, ಪ್ರಿಪೇರ್ ಆಗಿ. ಮತ್ತು ಸೋಷಲ್ಲು ಮತ್ತು ಇಂಗ್ಲೀಷ್ನ ರೆಡಿ ಮಾಡಿದ್ದೀನಿ. ಬಟ್ ಏನಂದರೆ, ಸೊ ನಾನು ಕೆಲ್ಸಕ್ಕೆ ಹೋಗಬೇಕು. ಸೊ ಅದಕ್ಕಾಗಿ ಇಲ್ಲಿ ನನಗೆ ಟೈಮು ಸರಿ ಆಗ್ತಾಯಿಲ್ಲ. ಸೊ ಅದು ಬಿಟ್ಟು ನಾನು ಇವತ್ತು ಕೆಲಸಕ್ಕೂ ಕೂಡ ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ತುಂಬ ಜನ ಸ್ಟೂಡೆಂಟ್ಸ್ ಕೇಳಿದ ಸಲುವಾಗಿ ನಾನು ಮಾಡ್ತಾ ಇರೋದಷ್ಟೇ, ಇಲ್ಲಾಂದರೆ ನಾನು ಬಿಟ್ಬಿಡ್ತಿದ್ದೆ. ಸೊ ನಮ್ಗೆ ಹೋದ್ರೂ ಪರವಾಗಿಲ್ಲ, ಹೋಗಲಿ, ನಿಮಗಾದರೂ ಯೂಸ್ ಆಗಲಿ. ಎಷ್ಟೋ ಜನ ಸ್ಟೂಡೆಂಟ್ಸ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ. ಸೊ ನಿನ್ನೆ ಮ್ಯಾಥ್ಸ್ ಬಿಟ್ಟಿರೋ ವೀಡಿಯೋಗಳೆಲ್ಲ 4,000 5,000 10,000 ಗಂಟ ಸ್ಟೂಡೆಂಟ್ಸ್ ನೋಡ್ತಾ ಇದ್ದೀರಾ. ಸೊ ಅದರಿಂದ ಹೆಲ್ಪ್ ಆಗ್ತೈತೆ ಅಂದರೆ ಇನ್ನೇನಿಲ್ಲ, ನನಗೂ ಪರವಾಗಿಲ್ಲ. 1-2 ದಿವಸ ಕೆಲಸಕ್ಕೆ ಹೋಗೋಕ್ಕೂ ನಡೀತಾ. ಸೊ ಅದಕ್ಕಾಗಿ ನಾನು ವೀಡಿಯೋ ಮಾಡ್ತಿದ್ದೀನಿ ನಿಮಗೆ. ನೋಡಿ, ಯಾವ್ದು ಬೇಕೋ, ಒಂದು ವೇಳೆ ನಿಮ್ಮ ಒಂದು ಸ್ಕೂಲಲ್ಲೂ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಟ್ಟಿದ್ದರೆ ನೀವು ಆನ್ಸರ್ ಒಂದು ವೇಳೆ ನಿಮಗೆ ಕರೆಕ್ಟಾಗಿ ಗೊತ್ತಿರಲಿಲ್ಲ ಅಂದರೆ, ಸೊ ಇದ್ರ ಮೂಲಕ ಆನ್ಸರ್ಗಳನ್ನ ತೊಗೊಳ್ಳಿ. ಇದು ಈಸಿ ಇದೆ ಆನ್ಸರ್, ಅದಕ್ಕೆ ನಾನು ಕೊಡ್ತಿರೋದು. ನೋಡಿ, ಇದು ಇಂಪಾರ್ಟೆಂಟು. ಇದೊಂದು ಪುನಟ್ ಚೆಕ್ಕರ್ ಬೋರ್ಡು, ಅದು ಆಲ್ಸೋ ತುಂಬ ಇಂಪಾರ್ಟೆಂಟು. ನೋಡಿ, ಇದಂತೂ ಡೆಫಿನೆಟ್ 5R ಅಂದರೆ ಇದು ಇಂಪಾರ್ಟೆಂಟ್ ಕ್ವೆಶನ್ನೇ ಬರುತ್ತೆ. ಇದು 3 or 4 ಮಾರ್ಕ್ಸ್ಗೆ ಡೆಫಿನೆಟ್. ಏನಿದೆ ಒಂದು 5Rಗಳಂದರೆ ಒಂದು ರೆಫ್ಯೂಸು, ರೆಡ್ಯೂಸು, ರೀಯೂಸು, ರೀಪರ್ಪೋಸು, ರೀಸೈಕಲ್ಲು. ಸೊ ಅದೇ 5Rಗಳು. ನೋಡಿದ್ರಲ್ಲ, ಇವಾಗ ಇದು ಪೂರ್ತಿ ತೋರಿಸಿದ್ದೀನಿ. ಜಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ತೋರಿಸ್ತೀನಿ. ಇವಾಗ ಫುಲ್ಲು ಲೆಸನ್ನು ಕವರ್ ಮಾಡಿದ್ದೀನಿ ಇಲ್ಲಿ. ನೋಡಿ, ಇದೊಂದು ವ್ಯತ್ಯಾಸದ ಪ್ರಶ್ನೆಗಳು ನೋಡಿಕೊಳ್ಳಿ, ಯಾವುದ್ಯಾವ್ದ್ರ ಬಗ್ಗೆ ವ್ಯತ್ಯಾಸ ಕೇಳ್ತಾರಂತ. ಸೊ ಇದು ತುಂಬ ಇಂಪಾರ್ಟೆಂಟೇ ನಿಮಗೆ. ಇಷ್ಟು ವ್ಯತ್ಯಾಸನ ಕರೆಕ್ಟಾಗಿ ನೋಡ್ಕೊಂಬಿಡಿ. ನಾನು ಇದೊಂದು ತೋರಿಸ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ತರ್ತಾಯಿದ್ದೀನಿ. ಸೊ ಅದನ್ನು ನೋಡಿ ವ್ಯತ್ಯಾಸದ ಪ್ರಶ್ನೆಗಳು. ಒಂದು ರಾಸಾಯನಿಕ ಸಂಯೋಗ, ರಾಸಾಯನಿಕ ವಿಭಜನೆ. ನೋಡಿ ಎಷ್ಟು ಕ್ಲೀನಾಗಿ ಅದೆಂದರೆ ಏನಂತ ಬರೀರಿ, ಇದೆಂದರೆ ಏನು ಬರೀರಿ, ಅದರದ್ದೊಂದು ಸಂಯೋಗದ ಒಂದು ಕ್ರಿಯೆ, ಒಂದು ರಾಸಾಯನಿಕ ಪ್ರಕ್ರಿಯೆ ಬರೀ, ಇದ್ರದ್ದು ರಾಸಾಯನಿಕ ಪ್ರಕ್ರಿಯೆ ಬರೀರಿ, ಇಷ್ಟೇ. ನೋಡಿ, ನಶಿಸುವಿಕೆ ಎಂದರೇನು, ಕಮಟುವಿಕೆ ಎಂದರೇನು, ಅವು ಎಂದರೆ ಅಂತ ಬರೀರಿ, ಎಕ್ಸಾಂಪಲ್ಸ್ ಕೊಡಿ, ಅದೇ ಅಷ್ಟೇ ನಿಮ್ಮದು. ಅಪಧಮನಿ, ಅಭಿಧಮನಿ.
ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್. ಇದು ಜಸ್ಟ್ ಎರಡೆರಡು ವಾಕ್ಯಗಳನ್ನ ನೋಡ್ಕೊಳ್ಳಿ ಅಷ್ಟೇ ಸಾಕು, ಎಕ್ಸ್ಟ್ರಾ ಬೇಡ. ನೋಡಿ ಇದರದ್ದು ಒಂದು ಉಪಯೋಗಗಳು ಜಸ್ಟ್ ಇಷ್ಟು ನೋಡ್ಕೊಂಡಿರಿ. ನೆಕ್ಸ್ಟ್ ಇವಾಗ ಇಲ್ಲಿಗೆ ನಾನು ಇದನ್ನು ಬಿಟ್ಟಿದ್ದೀನಿ. ಇದರಲ್ಲಿ ನಾನು ಏನು ತೋರಿಸಿದ್ದೀನಿ ಅಂದರೆ ಇಂಪಾರ್ಟೆಂಟ್ ಲೆಸನ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಟ್ಟಿದ್ದೀನಿ ಆ್ಯಂಡ್ ಆಲ್ಸೋ ಈ ಒಂದು ವ್ಯತ್ಯಾಸದ ಪ್ರಶ್ನೆಗಳು ಕೊಟ್ಟಿದ್ದೀನಿ, ಯಾವ್ಯಾವ ವ್ಯತ್ಯಾಸ ಕೇಳ್ತಾರಂತ. ಸೊ ಇಷ್ಟನ್ನು ಕರೆಕ್ಟಾಗಿ ಓದ್ಕೊಂಬಿಡಿ. ಇನ್ನು ಇದ್ರ ಮುಗೀತು. ಇನ್ನೇನಾದ್ರು ಡಯಾಗ್ರಾಮ್ಸ್, ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ತಂದು ಕೊಡ್ತೀನಿ ನಿಮಗೆ, ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಆದಷ್ಟು ನಾಳೆನೇ ಎಕ್ಸಾಮ್ ಇರೋದು ಎಲ್ಲ ಸ್ಟೂಡೆಂಟ್ಸ್ಗೂ ಶೇರ್ ಮಾಡಿ. ಯಾರ್ಯಾರು ಎಕ್ಸಾಮ್ 2 ಬರೀತವ್ರೆ ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ವೀಡಿಯೋ ಸಿಗೋಣ. ಥ್ಯಾಂಕ್ ಯು.